ಸೊ ಫ್ರೆಂಡ್ಸ್, ಇವತ್ತು ಡಿವಾನ್ ಸ್ಟಾರ್ ರಿಷಬ್ ಶೆಟ್ಟಿ ಅವರ ಆಲ್ ಮೂವೀಸ್ ಲಿಸ್ಟ್ ನೋಡೋಣ ಬನ್ನಿ. ನಂಬರ್ 1 ತುಘಲಕ್. ರಿಷಬ್ ಶೆಟ್ಟಿ ಅವರು ಈ ಮೂವಿಯಲ್ಲಿ ವಿಲನ್ ರೋಲ್ ಅಲ್ಲಿ ಕಾಣಿಸಿಕೊಂಡಿದ್ದರು. ಈ ಮೂವಿ ಫ್ಲಾಪ್ ಆಗಿತ್ತು. ನಂಬರ್ 2 ಅಟ್ಟಹಾಸ. ಇದರಲ್ಲಿ ಅವರು ಅಂಡರ್ ಕವರ್ ಕಾಪ್ ಆಗಿ ನಟಿಸಿದ್ದರು. ಈ ಮೂವಿ ಹಿಟ್ ಆಗಿತ್ತು. ಅವರ 3ನೇ ಚಿತ್ರ ಲೂಸಿಯೋ. ಈ ಚಿತ್ರದಲ್ಲಿ ಅವರು ಪೊಲೀಸ್ ಕಾನ್ಸ್ಟೇಬಲ್ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದರು. ಈ ಚಿತ್ರವು ಹಿಟ್ ಆಗಿತ್ತು. ಅವರ 4ನೇ ಚಿತ್ರ ಉಳಿದವರು ಕಂಡಂತೆ 2014ರಲ್ಲಿ ತೆರೆ ಕಂಡಿತ್ತು. ಈ ಚಿತ್ರವು ಸೂಪರ್ ಹಿಟ್ ಆಗಿತ್ತು. 5ನೇ ಚಿತ್ರ ರಿಕ್ಕಿ. ಈ ಚಿತ್ರವನ್ನು ರಿಷಬ್ ಶೆಟ್ಟಿ ಅವರು ಡೈರೆಕ್ಟ್ ಮಾಡಿದ್ದು. ಈ ಚಿತ್ರವು ಬ್ಲಾಕ್ ಬಸ್ಟರ್ ಆಗಿತ್ತು. ಅವರ 6ನೇ ಚಿತ್ರ ಕಿರಿಕ್ ಪಾರ್ಟಿ. ಈ ಚಿತ್ರವನ್ನು ರಿಷಬ್ ಶೆಟ್ಟಿ ಅವರು ಡೈರೆಕ್ಟ್ ಮಾಡಿದ್ದು. ಈ ಚಿತ್ರವು ಬ್ಲಾಕ್ ಬಸ್ಟರ್ ಹಿಟ್ ಆಗಿತ್ತು. ಅವರ 7ನೇ ಚಿತ್ರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ. ಈ ಚಿತ್ರವು ಸಹ ರಿಷಬ್ ಶೆಟ್ಟಿ ಅವರು ಡೈರೆಕ್ಟ್ ಮಾಡಿದ್ದು. ಈ ಚಿತ್ರವು ಹಿಟ್ ಆಗಿತ್ತು. ಅವರ 8ನೇ ಚಿತ್ರ ಅಂಬಿ ನಿನಗೆ ವಯಸ್ಸಾಯಿತು. ಈ ಚಿತ್ರದಲ್ಲಿ ಅವರು ಪೊಲೀಸ್ ಕಾನ್ಸ್ಟೇಬಲ್ ಆಗಿ ಕಾಣಿಸಿಕೊಂಡಿದ್ದರು. ಈ ಚಿತ್ರವು ಸೂಪರ್ ಹಿಟ್ ಆಗಿತ್ತು. ಅವರ 9ನೇ ಚಿತ್ರ ಬೆಲ್ ಬಾಟಮ್. ಈ ಚಿತ್ರವು 2018ರಲ್ಲಿ ತೆರೆ ಕಂಡಿತ್ತು. ಈ ಚಿತ್ರವು ಸೆಮಿ ಹಿಟ್ ಆಗಿತ್ತು. ಅವರ 10ನೇ ಚಿತ್ರ ಕಥಾ ಸಂಗಮ. ಈ ಚಿತ್ರವು 2019ರಲ್ಲಿ ತೆರೆ ಕಂಡಿತ್ತು. ಈ ಚಿತ್ರವು ಫ್ಲಾಪ್ ಆಗಿತ್ತು. ಅವರ 11ನೇ ಚಿತ್ರ ಅವನೇ ಶ್ರೀಮನ್ನಾರಾಯಣ. ಈ ಚಿತ್ರದಲ್ಲಿ ಅವರು ಸೈಡ್ ರೋಲ್ ಕ್ಯಾರೆಕ್ಟರ್ ಅನ್ನು ಮಾಡಿದ್ದರು. ಈ ಚಿತ್ರವು ಸೂಪರ್ ಹಿಟ್ ಆಗಿತ್ತು. ಅವರ 12ನೇ ಚಿತ್ರ ಹೀರೋ. ಈ ಚಿತ್ರವು 2019ರಲ್ಲಿ ತೆರೆ ಕಂಡಿತ್ತು. ಈ ಚಿತ್ರವು ಆವರೇಜ್ ಆಗಿತ್ತು. ಅವರ 13ನೇ ಚಿತ್ರ ಶ್ರೀಕೃಷ್ಣ gmail.com. ಈ ಚಿತ್ರದಲ್ಲಿ ಅವರು ಪೊಲೀಸ್ ಕಾನ್ಸ್ಟೇಬಲ್ ಆಗಿ ಕಾಣಿಸಿಕೊಂಡಿದ್ದರು. ಈ ಚಿತ್ರವು ಫ್ಲಾಪ್ ಆಗಿತ್ತು. ಅವರ 14ನೇ ಚಿತ್ರ ಮಿಷನ್ ಇಂಪಾಸಿಬಲ್. ಈ ಚಿತ್ರವು 2021ರಲ್ಲಿ ತೆರೆ ಕಂಡಿತ್ತು. ಈ ಚಿತ್ರವು ಫ್ಲಾಪ್ ಆಗಿತ್ತು. ಅವರ 15ನೇ ಚಿತ್ರ ಹರಿಕತೆ ಅಲ್ಲ ಗಿರಿಕತೆ. ಈ ಚಿತ್ರವು 2022ರಲ್ಲಿ ತೆರೆ ಕಂಡಿತ್ತು. ಫ್ಲಾಪ್ ಆಗಿತ್ತು. ಅವರ 16ನೇ ಚಿತ್ರ ಪೆದ್ರೋ. ಈ ಚಿತ್ರದ ಕಥೆಯನ್ನು ರಿಷಬ್ ಶೆಟ್ಟಿ ಅವರು ಬರೆದಿದ್ದು. ಈ ಚಿತ್ರ ಫ್ಲಾಪ್ ಆಗಿತ್ತು. ಅವರ 17ನೇ ಚಿತ್ರ ಶಿವಮ್ಮ. ಈ ಚಿತ್ರದ ಕಥೆಯನ್ನು ಸಹ ರಿಷಬ್ ಶೆಟ್ಟಿ ಅವರು ಬರೆದಿದ್ದು. ಈ ಚಿತ್ರವು ಫ್ಲಾಪ್ ಆಗಿತ್ತು. ಅವರ 18ನೇ ಚಿತ್ರ ಕಾಂತಾರ. ಈ ಚಿತ್ರವು 2022ರಲ್ಲಿ ತೆರೆ ಕಂಡಿತ್ತು. ಈ ಚಿತ್ರವು ಬ್ಲಾಕ್ ಬಸ್ಟರ್ ಹಿಟ್ ಆಗಿತ್ತು. ಅವರ 19ನೇ ಚಿತ್ರ ಕಾಂತಾರ ಚಾಪ್ಟರ್ 1. ಈ ಚಿತ್ರವು 2025ರಲ್ಲಿ ತೆರೆ ಕಂಡಿತ್ತು. ಈ ಚಿತ್ರವು ಬ್ಲಾಕ್ ಬಸ್ಟರ್ ಹಿಟ್ ಆಗಿತ್ತು. ನೀವು ರಿಷಬ್ ಶೆಟ್ಟಿ ಅವರ ಅಭಿಮಾನಿ ಆಗಿದ್ದರೆ ರಿಷಬ್ ಶೆಟ್ಟಿ ಅವರು ನಟಿಸಿರುವಂಥ ಯಾವ ಮೂವಿ ಇಷ್ಟವೆಂದು ಕಾಮೆಂಟ್ ಮಾಡಿ. ಇದೇ ಥರ ಕಂಟೆಂಟ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಕೆಳಗಡೆ ಕಾಣುವಂಥ ಬೆಲ್ ಐಕನ್ ಅನ್ನು ನೋಡಿರಿ. ಥ್ಯಾಂಕ್ ಯು ಆಲ್.